ಇದು ಆನೆತಲೆ ಡಿಂಬದ ತಿರುವಿನ ಸಮಸ್ಯೆ. ದಯವಿಟ್ಟು ವಾಹನ ಸವಾರರು ಜೋಪಾನ ನೋಡ್ಕೊಬನ್ನಿ, ಹುಷಾರಾಗಿ ಬನ್ನಿ. ನೋಡಿ, ಇಲ್ಲಿ ಒಂದು ಲೋಡ್ ಗಾಡಿ ಈ ರೀತಿ ಬಂದು ಸಿಲುಕಿ ನಿಂತಿದೆ ತಿರುವಿನಲ್ಲಿ. ಸೊ ಅದನ್ನು ತೆರವುಗೊಳಿಸ್ತಕ್ಕಂಥ ಕಾರ್ಯ ಮಾಡ್ತಾವ್ರೆ. ನೋಡೋಣ, ಒಂದು ಕ್ಲಿಪ್ ಸಿಕ್ಕರೆ ಹಿಡ್ಕೊತೀನಿ, ನಿಮಗೆ ಮಾಹಿತಿ ಕೊಡ್ತೀನಿ. ಸೊ ಬಹುಶಃ ಈಗ ಎಳೀತಾರೆ, ನೋಡೋಣ. ಯಾವುದೋ TN ವಾಹನ, ತಮಿಳ್ನಾಡು ಗಾಡಿ. ದೇವ್ರ ದಯದಿಂದ ಅದು ಎಳೆದ್ಬಿಟ್ರೆ ಸಾಕಪ್ಪ. ಕಾಯ್ತಾ ಇದ್ದೀನಿ. ಬ್ರದರ್, ಯಾಕೆ ಆಯ್ತಾ ಇಲ್ವಾ? ಏನಪ್ಪ? ಹಾಂ, ಇದು ವಾ, ಇದು ಮೇಕ್ ಹತ್ಬೇಕಾ? ತಡಿತಾ ಇದ್ದ ಅದು. ಮತ್ತೆ ಈಗ ಏನು ಮಾಡ್ತೀರಾ ಈಗ? ಏನು ಗುರು ಇದು ಕಷ್ಟ, ಅಪ್ಪಪ್ಪ ಸ್ವಾಮಿ. ಅಯ್ಯೋ, ರಣ ಹಿಂಸೆ ಅಲ್ಲಪ್ಪ ಬ್ರದರು. ಅಲ್ಲ, ಬೇರೆ ದಿನ ಆಗ್ಬಿಟ್ರೆ ಎಷ್ಟು ಕಷ್ಟ ಆಗ್ಬಿಡೋದು ಗೊತ್ತಾ? ಶನಿವಾರ ಭಾನುವಾರ ಆಗಿದ್ರೆ ಕತೆ ಕೆಟ್ಟೋಗೋದು. ಇವತ್ತು ಮಂಗಳವಾರ ವಾಹನಗಳು ಕಮ್ಮಿ ಬರ್ತವೆ. ಡ್ರೈವರ್ ಅಲ್ಲೇ ಇದ್ದಾರಾ? ಛೇ ಪಾಪ. ಓ, ಎತ್ತರು. ಇದು ಎತ್ತಾ ಇರ್ನಿಲ್ವಾ ಅದು ಅವಾಗಿಂದ? ಹೌದು ಹೌದು. ಹಾಂ ಹಾಂ ಹಾಂ. ಈಗ ಇಂದು ಪತ್ತ ಈಗ ಬಸ್ ಹೋಯ್ತಾ ಬಿಡಿ, ಹೋಯ್ತಾ. ನಾನು ಒಂದು ಮೆಸೇಜ್ ಕೊಡ್ತೀನಿ, ಪ್ಲೀಸ್ ದಯವಿಟ್ಟು ಈ ಥರ ವಾಹನಗಳಿಗೆ ಏನಾದ್ರು ಸಮಸ್ಯೆ ಆದರೆ ದಯವಿಟ್ಟು ಇನ್ನಿತರ ವಾಹನಗಳು ಸ್ವಲ್ಪ ನೋಡಿಕೊಂಡು ಸ್ವಲ್ಪ ಸಹಕರಿಸಿ, ನಿಧಾನಕ್ಕೆ ಹೋಗಿ, ನಿಧಾನಕ್ಕೆ ಬನ್ನಿ. ಹಾಂ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಅವರು ಚಾಲಕರು, ನೀವು ಚಾಲಕರು. ನೋಡಿ, ಹಿಂದಕ್ಕೆ ಕೊಡ್ಕೋಬೇಕೀಗ. ಬನವಾದ ಹಿಂಸೆ ಕಂಡ್ರೆ ಇದು. ಸೊ ಇದರಿಂದ ಮನವಿ ಏನಪ್ಪ ಅಂದರೆ, ದಯಮಾಡಿ ನಮ್ಮ ಸರ್ಕಾರಗಳು ಈ ತಿರುವಿನ ಸಮಸ್ಯೆಗಳನ್ನು ಆಲಿಸಿ ದಯವಿಟ್ಟು ರಸ್ತೆ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡ್ರಪ್ಪ. ಹಾಂ, ಇದೇ ನೀವು ಮಾಡೋ ಪುಣ್ಯದ ಕೆಲಸ. ನಾನು ಇಷ್ಟೇ ಹೇಳೋದು, ನೀವು ಮಾಡೋ ಪುಣ್ಯದ ಕೆಲಸ ನೋಡಿದೆ ಎಷ್ಟು ಹಿಂಸೆ ನೋಡ್ರಿ. ನಮ್ಮ ಕರ್ನಾಟಕ ಸಾರಿಗೆ ವಾಹನಕ್ಕೆ ಎಷ್ಟು ಕಷ್ಟಪಡ್ತಾರೆ ನೋಡ್ರಿ. ಆ ತಿರುವುಗಳಲ್ಲಿ ಈ ರೀತಿ ಆದಾಗ ತುಂಬ ಹಿಂಸೆ ಕಂಡ್ರಿ. ಛೇ, ಒಂದೊಂದು ವಾಹನ ಕಂಡೀಷನ್ ಆಗಿರುತ್ತೆ, ಒಂದೊಂದು ವಾಹನ ಕಂಡೀಷನ್ ಇರಲ್ಲ. ಆಗ ಏನಾಗುತ್ತೆ, ತುಂಬ ತೊಂದರೆ ಆಗುತ್ತೆ. ತೊಂದರೆ ಮೇಲೆ ಸಮಸ್ಯೆ ಆಗ್ಬಿಡ್ತದೆ. ನೋಡಿ ಎಷ್ಟು ಹಿಂಸೆ ಗೊತ್ತಾ ಇದು. ಪಾಪ ಈಗ ಎಳಿಬೇಕವರು, ನಾನು ಕಾಯ್ತಾವನೆ. ನಾನು ಆ ಕಡೆ ಹೋಗ್ಬಿಟ್ರೆ ಆಗಲ್ಲ. ಇದನ್ನ ಎಳಿತಕ್ಕಂಥದ್ದು ನಾನು ನೋಡ್ಬೇಕೀಗ. ಓ, ನಮ್ಮ ಉದರಂಗ ಅಣ್ಣ
ಹೆಂಗೆ ಬಂದ ನೋಡೋಣ. ಒಟ್ಟು ನಮ್ಮ ಡ್ರೈವರ್ಗಳು ಮಾತ್ರ ಸೂಪರ್ ಡ್ರೈವರ್ಗಳು, ನುಗ್ತಿರೋದೆ. ಅಲ್ಲಿ ನೋಡ್ರಿ ಬಾಸು, ಹಬ್ಬ ಬ್ಯೂಟಿಫುಲ್ ಅಣ್ಣ. ನೀನು ಮಾತ್ರ ಕಿಂಗ್ ಪಿನ್ ಜಯಸಿಂಹ. ಹೆಂಗೆ ಹೆಂಗೆ ಛೇ, ಹೆಂಗೆ ಸಲೀಸಾಗಿ ಹೊಡ್ಕೊಂಡ ಅಣ್ಣ. ಅಪ್ಪ ಸ್ವಾಮಿ, ಓ ನಮ್ಮ ಉದಯರಂಗ ಡ್ರೈವರ್ಗಳು ಚಿಂದಿಗುರು. ಅವ್ರು ಏನು ಎಕ್ಸ್ಪೀರಿಯೆನ್ಸ್ ಅಂದರೆ ಹೆಂಗೆ ಡ್ರೈವ್ ಮಾಡ್ತಾರೆ ಗೊತ್ತಾ, ಹೆಂಗೆ ಸಲೀಸಾಗಿ ಹೋದ್ರು ನೋಡಿ. ಚಿಂದಿ ಡ್ರೈವಿಂಗ್ ಮಾತ್ರ. ನಮ್ಮ ಕರ್ನಾಟಕ ಸಾರಿಗೆ ಅಣ್ಣವರು ಅಷ್ಟೇ ಕಿತ್ಕೊಂಡು ಬರ್ತಾರೆ. ಒಬ್ಬೊಬ್ಬರು ಪಾಪ ಹೊಸಬ್ರಿಗಾಗಲ್ಲ. ಓ ಅಲ್ಲೆಲ್ಲ ಒಂದು ವಾಹನಗಳೆಲ್ಲ ಫುಲ್ ನಿಂತ್ಬಿಟ್ಟಿದೆ. ಛೇ, ಎಷ್ಟು ಹಿಂಸೆ ಗುರು ಇದೆಲ್ಲ. ಈ ವಾಹನ ತೆಗೆಯೋ ಗಂಟ ನನಗೆ ಸಮಾಧಾನ ಇಲ್ಲ, ತೆಗೆಯೋ ಗಂಟ ನನಗೆ ಹೋಗೋದಿಲ್ಲ. ಓ ಶೆಟ್. ಗಾಡಿಗಳು ಬತ್ತನೆ ಇರ್ತವೆ ಗಾಡಿಗಳು. ಪಕ್ಕ ಎಕ್ಸ್ಪೀರಿಯನ್ಸ್ ಇರಬೇಕು ಡ್ರೈವಿಂಗ್ ಮಾತ್ರ. ಇಲ್ಲಿ ದಾರಿ ಮಾಡಿರೋದು ತುಂಬ ಹೆಲ್ಪ್ ಆಗಿದೆ ಗುರು, ತುಂಬ ಹೆಲ್ಪ್ ಆಗಿದೆ ಈ ದಾರಿ ಮಾಡಿರೋದು. ಜನ ಅರ್ಥನೇ ಮಾಡ್ಕೊಳ್ಳಲ್ಲ ಕಣಪ್ಪ ವಾಸ್ತವನ. ನೋಡಪ್ಪ, ಹತ್ತಿಂದ ನುಗ್ಬಿಟ್ರೆ ಹೆಂಗೆ ಗುರು ಹೋಗೋದು? ದಯವಿಟ್ಟು ವಾಸ್ತವ ಅರ್ಥ ಮಾಡ್ಕೊಳ್ಳಿ. ಈ ಸದ್ಯಕ್ಕೆ ಬಗೆಹರಿಯದ ಸಮಸ್ಯೆ ಅನ್ಕೋತೀನಿ. ಒಂದ್ಸಲ ಟ್ರೈ ಮಾಡಿದರೆ ಸರಿಯಾಗೋದು ಪಾಪ. ಬನ್ರಪ್ಪ, ಬನ್ನಿ ಬನ್ನಿ ಬನ್ನಿ. ಪಾಪ ಬಿಟ್ಬಿಟ್ಟೆ ಹೊಂಟೋದ್ರಲ್ಲ ಗುರು ಅವ್ರನ್ನ. ಓಡ್ತಾರ ಅವರು. ಕೆಳಗೆ ಬಿಟ್ರೆ ಬಿಟ್ಬಿಟ್ಟು ಹೊಂಟಾಗದಾಗಾರೆ. ಅಯ್ಯೋಯ್ಯೋ ಗ್ರಾಚಾರ. ಈ ಬಸ್ಸು ಕಷ್ಟ ಗುರು. ಅಯ್ಯಯ್ಯ, ನೋಡೋಣ. ಟೂರಿಸ್ಟ್ ವಾಹನ ತುಂಬ ಕಷ್ಟ ಇದು. ಅಷ್ಟು ಉದ್ದ ಎಲ್ಲ ಹುಡುಗರು ಬರ್ತದೆ. ಏನಿಲ್ಲ, ಇದು ಉದ್ದದ ಬಸ್ ಆಗ್ಬಿಟ್ರೆ ಕಷ್ಟ, ಅಷ್ಟೇನು ಉದ್ದ ಇಲ್ಲ. ಓಕೆ, ಆನೆ ತಲೆದಿಂಬದ ತಿರುವಿನ ಈ ಒಂದು ಲಾರಿ ಸಮಸ್ಯೆ ಮುಂದಿನ ವೀಡಿಯೋದಲ್ಲಿ ನೋಡ್ರಪ್ಪ. ನಾನು ಹಿಡಿತಾನೇ ಇದ್ದೀನಿ ಸುಮ್ಮನೆ ಆದ ಮಟ್ಕು ವೀಡಿಯೋಗಳನ್ನ.